ಈ ಚೈತ್ರ ಕುಂದ್ರಾಪುರ್ ಆಡ್ತಾ ಇರೋ ಆಟ ನೋಡಿದ್ರೆ ಎಂತವ್ರಿಗೂ ಏನ್ರಿ ಚೈತ್ರ ಆಡ್ತಾ ಇರೋ ಆಟ ನಾಚಿಕೆ ಆಗ್ಬೇಕು ಅವಳಿಗೆ. ಆಟಕ್ಕೆ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಲ್ಲಿ ಈ ಚೈತ್ರಾಗ ಏನಾದ್ರೂ ತಲೆಗೆಲೆ ಕಟ್ಟಿದ್ದೇನಾ? ಆಟ ಆಡಕ್ಕೆ ಬರಲ್ವಾ ಚೈತ್ರಾಗೆ? ಪ್ರೇಕ್ಷಕರು ಇಲ್ಲಿ ನೋಡ್ತಾ ಇರೋರು ಮೂರ್ಖರಲ್ಲ, ನೀವು ನಮ್ಮನ್ನ ಮೂರ್ಖರು ಮಾಡ್ತಾ ಇದೀರಿ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಚೈತ್ರ ಕುಂದಾಪುರ್. ಈ ಚೈತ್ರ ಕುಂದಾಪುರ್ ಆಡ್ತಾ ಇರೋ ಆಟ ನೋಡಿದ್ರೆ ಎಂತವ್ರಿಗೂ ಏನ್ರಿ ಚೈತ್ರ ಆಡ್ತಾ ಇರೋ ಆಟ ನಾಚಿಕೆ ಆಗ್ಬೇಕು ಅವಳಿಗೆ ಅಂತ ಅನ್ಸ್ತೇ ಇರಲ್ಲ. ಈ ಚೈತ್ರ ಮಾಡ್ತಾ ಇರೋ ಹುಚ್ಚಾಟಕ್ಕೆ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಲ್ಲಿ ಈ ಚೈತ್ರಾಗ ಏನಾದ್ರೂ ತಲೆಗೆಲೆ ಕಟ್ಟಿದ್ದೇನಾ? ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ? ಟಾಸ್ಕ್ ಕೂಡ ಇವತ್ತು ರದ್ದಾಗ್ಬಿಡ್ತಲ್ರಿ. ಇವತ್ತಿಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಿಜವಾಗಿ ನಿಯತ್ತಿಂದ ಆಟ ಆಡಕ್ಕೆ ಬರಲ್ವಾ ಚೈತ್ರಾಗೆ? ಚೈತ್ರ ಕುಂದಾಪುರ್ ನಿಜಕ್ಕೂ ಮಾಡ್ತಾ ಇರೋದು ಸರಿನಾ? ಏನಿದ್ರು ಎಲ್ಲ ಡೀಟೇಲ್ ಅನ್ನ ಇವತ್ತು ಹೇಳ್ತೇನೆ ನೋಡಿ. ಚೈತ್ರ ಕುಂದಾಪುರ್ ಮೊದ್ಲಿಂದು ರಜತ್ ಮೇಲೆ ಉರಿತಾನೆ ಇದ್ಲು. ಅವಳು ದಗ ಅಂತಾನೆ ಉರಿತಾ ಇದ್ಲು. ಮೇಲ್ನೋಟಕ್ಕೆ ಮಾತ್ರ ರಜತಣ್ಣ ಅಂತ ಮಾತಾಡ್ತಾಳೆ, ಆದ್ರೆ ಒಳಗೊಳಗೆ ಕೊತ ಅಂತ ಕುದಿತಾ ಇದ್ದಾಳೆ. ಈ ಚೈತ್ರ ಕುಂದಾಪುರ್ ಆಟ ನೋಡ್ತಾ ಇದ್ರೆ ಎಂತವ್ರಿಗೂ ಇದೆಂತ ಆಟ ಆಡ್ತಾ ಇದ್ದಾಳೆ ಮಾರಾಯ್ತಿ ಇವಳು ಅಂತ ಅನಿಸ್ತೇ ಇರಲ್ಲ. ಯಾಕಂದ್ರೆ ಚೈತ್ರ ಕುಂದಾಪುರ್ ದೊಡ್ಡ ಮಾತುಗಾರ್ತಿ, ದೊಡ್ಡ ಮಾತಾಡ್ತಾಳೆ. ಆದ್ರೆ ಅಸಲಿಗೆ ಆಟ ಅನ್ನೋ ಬಂದು ವಿಚಾರಕ್ಕೆ ಅಳೋದೇ ಹೆಚ್ಚು. ಯಾವ್ದಾದ್ರು ಗೇಮ್ ಅಲ್ಲಿ ನಿಯತ್ತಾಗಿ ಆಟ ಆಡಿದಾಳ? ನೀವು ನಿನ್ನೆ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ರಿ, ಏನಂತ ಆಟ ಆಡಿದ್ಲು? 2 ಟೀಮನ್ನ ಮಾಡಿದ್ರು. ಒಂದು ಕರ್ನಾಟಕ ಕದರ್, ಇನ್ನೊಂದು ಟೀಮು. ಈ ಟೀಮಲ್ಲಿ ಒಂದ್ ಟೀಮಲ್ಲಿ ರಜತ್ ಕ್ಯಾಪ್ಟನ್, ಇನ್ನೊಂದು ಟೀಮಲ್ಲಿ ವಿಕ್ರಮ್ ಟೀಮಲ್ಲಿ ಯಾರ್ಯಾರಿದ್ರು? ಉಗ್ರಂ ಮಂಜು, ಗೌತಮಿ, ವಿಕ್ರಮು, ಭವ್ಯ ಗೌಡ, ಇವ್ರದೊಂದು ಟೀಮ್. ರಜತ್ ಟೀಮಲ್ಲಿ ನೋಡೋದಾದ್ರೆ ಹನುಮಂತ, ಧನರಾಜು, ಮೋಕ್ಷಿತಾ, ಐಶ್ವರ್ಯ, ಇದೊಂದು ಟೀಮು. ಈ ಟೀಮಲ್ಲಿ ನಿನ್ನೆ ನೀರಿನ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಧನರಾಜ್ ನೀರಿನ ಟಾಸ್ಕ್ ಅನ್ನ ಆಡ್ತಾ ಇರ್ಬೇಕಾದ್ರೆ ಚೈತ್ರ ಪದೇ ಪೌಲ್ ಕೊಡ್ತಾ ಇದ್ಲು. ಯಾಕೆ ಕೊಡ್ತಾ ಇರೋದು ಪದೇ ಪೌಲು? ನಿಜಕ್ಕೂ ನಿನ್ನೆ ವೀಕ್ಷಕರು ನೋಡ್ತಾ ಇದ್ರೆ ಚೈತ್ರ ಎಷ್ಟು ಅಸಹ್ಯವಾಗಿ ಕಾಣಿದ್ರಂದ್ರೆ ಜನಕ್ಕೆ, ಏನ್ ಮೋಸ ಮಾಡಿ ಆಟನ ಗೆಲ್ಸಿದ್ಲು ಗೊತ್ತಾ? ಈ ಕಡೆ ಐಶ್ವರ್ಯ ಕೂಡ ಏನು ಹೇಳಿಲ್ಲ. ಉಸ್ತುವಾರಿ ಆಗಿದ್ಲು ಐಶ್ವರ್ಯ. ಉಸ್ತುವಾರಿ ಆಗಿ ಪೌಲ್ ಕೊಡ್ಬೋದಾಗಿತ್ತು. ಅಪೋಸಿಟ್ ಟೀಮ್ಗೆ ಪೌಲ್ ಕೊಟ್ಟು ಆಟನ ನಿಲ್ಲಿಸಬಹುದಾಗಿತ್ತು. ಆದ್ರೆ ಐಶ್ವರ್ಯ ಆ ರೀತಿ ಮಾಡ್ಲಿಲ್ಲ. ನಿಯತ್ತಾಗಿ ಆಟ ಆಡ್ಬಿಡೋಣ ಅಂತ ಆಟ ಆಡಿದ್ಲು. ಆದ್ರೆ ಏನಾಯ್ತು, ಇದು ನಾಮಿನೇಷನ್ ಟಾಸ್ಕ್ ಆಗಿತ್ತು. ಇಲ್ಲಿ ಗೆಲ್ಲೇಬೇಕಾಗಿತ್ತು. ಗೆಲ್ದೆ ಹೋಗಿದ್ರೆ ಏನಾಗ್ತದೆ, ಗೆದ್ದವ್ರಿಗೆ ಒಂದು ಅವಕಾಶ ಬಿಗ್ ಬಾಸ್ ನೀಡಿದ್ರು, ನೇರವಾಗಿ ನಾಮಿನೇಟ್ ಮಾಡ್ಬೋದಾಗಿತ್ತು. ಇಂಥ ಅವಕಾಶವನ್ನ ಎಲ್ಲೋ ರಜತ್ ಟೀಮ್ ಕಳ್ಕೊಂಡ್ಬಿಡ್ತು. ಇದಕ್ಕೆ ಕಾರಣ ಏನಂದ್ರೆ ಇದೇ ಚೈತ್ರ. ಹೌದು, ಚೈತ್ರ ಕುಂದಾಪುರ್ ಹೇಗಾದ್ರೂ ಮಾಡಿ ತಮ್ಮ ಟೀಮ್ ಅನ್ನು ಗೆಲ್ಲಿಸ್ಬೇಕು. ಹೀಗಾಗಿ ಅಪೋಸಿಟ್ ಟೀಮ್ ಅನ್ನ ಪದೇ ಪೌಲ್ ಕೊಟ್ಟು ಆಕೆ ಪೌಲ್ ಯಾವ ರೀತಿ ಕೊಡ್ತಾ ಇದ್ಲು ಅಂತ ನೀವು ನೋಡಿ. ಆಕೆ ಎಣಿಸ್ತಾ ಇದ್ದಿದ್ದ ಅಂಕಿ ಅಂಶಗಳನ್ನು ನೋಡಿ. 20 ಸೆಕೆಂಡ್ ಎಣಿಸ್ಬೇಕಾಗಿತ್ತು. ಆದ್ರೆ ಹೇಗೆ ಎಣಿಸ್ತಾ ಇದ್ಲು? 20 ಸೆಕೆಂಡ್ ಹೆಂಗ್ ಎಣಿಸ್ಬೇಕು? 1 2 3 4 5 ಈ ರೀತಿ ಹೋಗ್ಬೇಕು. ಅವಳು 1 2 4 ಇಲ್ಲಿ ಏನಾದ್ರು ಸ್ಟಾಪ್ ಮಾಡಿ ಮಾತಾಡಕತ್ಲ, ಮತ್ತೆ ಅಷ್ಟು ಗ್ಯಾಪ್ ಇಟ್ಟು ಮತ್ತೆ 5 6 ಹೇಳ್ತಾ ಇದ್ಲು. ನಿಜಕ್ಕೂ ಚೈತ್ರ ಮಾಡಿದ್ದು ಇದು ನಿನ್ನೆ ಎಪಿಸೋಡ್ ಏನ್ ನೋಡಿದ್ರು ಬಿಗ್ ಬಾಸ್ ಅಲ್ಲಿ, ನಿಜಕ್ಕೂ ಎಂತವ್ರಿಗೂ ಹೊಟ್ಟೆ ಉರಿದ್ ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಆಟ ನೀವು ಗೆಲ್ಲಿ ಸೋಲ್ಲಿ ಸೆಕೆಂಡ್ರಿ, ಆದ್ರೆ ಆಟವನ್ನ ನಿಯತ್ತಾಗಿ ಆಡಿ. ವೀಕ್ಷಕರು ಇಲ್ಲಿ ನೋಡ್ತಾ ಇರೋರು ಮೂರ್ಖರಲ್ಲ, ನೀವು ನಮ್ಮನ್ನ ಮೂರ್ಖರು ಮಾಡ್ತಾ ಇದೀರಿ. ಯಾಕೆ? ಇನ್ನು ಇದು ನಿನ್ನೆದ ಹಾಳಾಗಿ ಹೋಗ್ಲಿ, ಬಿಟ್ಬಿಡೋಣ. ಇವತ್ತಿನ ಪ್ರೋಮೋ ನೋಡಿದ್ರ, ಇವತ್ತೊಂದು ದಿಮ್ಮಿನ ಟಾಸ್ಕ್ ಕೊಟ್ಟಿರ್ತಾರೆ. ಟಿವಿಯಲ್ಲಿ ಏನ್ ತೋರಿಸಲಾಗತ್ತೆ ಅಕ್ಷರವನ್ನ ದಿಮ್ಮಿನಿಂದ ಜೋಡಿಸ್ಬೇಕು. ಆದ್ರೆ ಇವತ್ತು ಕೂಡ ಉಸ್ತುವಾರಿಯಾಗಿ ಚೈತ್ರನೇ ಇದ್ಲು. ಇಲ್ಲೂ ಕೂಡ ಮೋಸದ ಆಟನೇ ಆಡಿದ್ದು ಆಕೆ ಮತ್ತೆ ಅಗೇನ್ ಧನರಾಜು ಆಟ ಆಡಕ್ ಹೋಗ್ತಾರೆ, ಪದೇ ಪೌಲ್ ಕೊಟ್ಲು. ಮತ್ತೆ ಅಗೇನ್ ಧನರಾಜ್ ಆಟ ಆಡ್ಬೇಕು, ಪೌಲ್ ಕೊಡ್ತಾ ಇದ್ಲು. ಇದನ್ನ ನೋಡ್ತಾ ಇದ್ದ ರಜತ್ಗೆ ತಲೆ ಕೆಟ್ಟ ಹೋಗ್ಬಿಡ್ತು. ನಿನ್ನೆ ಕೂಡ ಅದೇ ರೀತಿ ಮಾಡಿ ರಜತ್ ಮತ್ತೆ ಚೈತ್ರಾಗೆ ಮುಖಾಮುಖಿ ಆಗಿತ್ತು. ಇಲ್ಲಿ ಮಟ್ಟಿಗೆ ಬಂದಿತ್ತು. ಯಾಕಂದ್ರೆ ಚೈತ್ರ ಎದೆ ಉಗಿಸ್ಕೊಂಡು ಹಿಂಗ್ ಹೆಣ್ಣಾಗಿ ಮುಂದೆ ಹೋಗಿದ್ದು. ಒಬ್ಬ ಗಂಡ್ಸ್ ಆಡ್ತಾ ಇರ್ಬೇಕಾದ್ರೆ ಹೆಣ್ಣಾದವಳು ಈ ರೀತಿ ಇಷ್ಟಿಷ್ಟು ಹತ್ರ ಬಂದ್ರೆ ಆತ ಏನ್ ಮಾಡ್ಬೇಕು? ತಾನೋ ಅಥವಾ ಅವನನ್ನ ರಕ್ಷಣೆ ಮಾಡ್ಕೋಬೇಕಲ್ವಾ? ಅದಕ್ಕೆ ಆತ ಹಿಂಗೆ ಕೈ ಮಾಡಿದ್ದ ಅಷ್ಟೇ. ಅದನ್ನ ಮತ್ತೆಲ್ಲೋ ದೊಡ್ಡ ವಿಷಯ ಆಗ್ಬಾರ್ದಂತ ಮೋಕ್ಷಿ ರಜತ್ಗೆ ಹೇಳಿ ರಜತ್ ಬಂದು ಮತ್ತೆ ಚೈತ್ರಾಗೆ ಸಾರಿ ಕೇಳಿದ್ದ. ಹೀಗಿರ್ಬೇಕಾದ್ರೆ ಇವತ್ತು ಕೂಡ ಮತ್ತೆ ಚೈತ್ರ ಅದೇ ತನ್ನ ಕೆಟ್ಟ ಮೆಂಟಾಲಿಟಿ, ಆಕೆ ಇರೋದೇ ಆಗ ಅಥವಾ ಅವಳು ಅದೇ ರೀತಿ ಇದಾಳ ಗೊತ್ತಾಗ್ತಾ ಇಲ್ಲ. ವೀಕ್ಷಕರಿಗೂ ಕನ್ಫ್ಯೂಸ್ ಆಗ್ತಾ ಇದೆ.
ಆಕೆಯ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದಾಗ ಆಕೆ ಒಂದು ಮೋಸಗಾತಿಯನ್ನ ಟ್ಯಾಗ್ ಬಂದು ಮತ್ತೆ ಇಲ್ಲೂ ಕೂಡ ರಿಯಲ್ ಲೈಫ್ ಅಲ್ಲೂ ಮೋಸಗಾತಿನೇ ಆಡ್ತಾ ಇದ್ದಾಳೆ. ಬಿಗ್ ಬಾಸ್ ಅಲ್ಲಿನೂ ಅದನ್ನು ಮೋಸನೇ ಮಾಡ್ತಾ ಇರೋದು. ಮೇಲ್ನೋಟೆಗೆ ಮಾತಾಡೋದು, ಆಕೆ ಕರ್ಕಶ ಧ್ವನಿ, ಅವಳು ಇರೋದು, ಯಪ್ಪ ಏಜ್ ಅಲ್ಲಿ ಚಿಕ್ಕವಳು ಇರ್ಬೋದು, ಬುದ್ಧಿ ಮಟ್ಟ ಬೆಳಿಬೇಕಲ್ವಾ, ಬೆಳೆದೇ ಇಲ್ಲ ಅನ್ಸುತ್ತೆ. ದಿಮ್ ಟಾಸ್ಕ್ ಏನೋ ಬಿಗ್ ಬಾಸ್ ಇವತ್ ಕೊಟ್ಟಿದ್ರು, ಇವತ್ತೇನು ಎಪಿಸೋಡ್ ಪ್ರಸಾರ ಆಗತ್ತೆ, ಅದ್ರಲ್ಲಿ ದಿಮ್ ಟಾಸ್ಕ್ ಅನ್ನ ನೀವು ನೋಡ್ಬೋದು. ಅದು ಕೂಡ ರದ್ದಾಗ್ಬಿಡ್ತು. ಈ ಟಾಸ್ಕ್ ಈ ರೀತಿ ರದ್ದಾಗ್ತಾ ಇರೋದು ಬಿಗ್ ಬಾಸ್ ಇತಿಹಾಸದಲ್ಲಿ ಹೊಸದೇನಲ್ಲ, ಪದೇ ಪದೇ ಆಗ್ತಾ ಇದೆ. ಒಬ್ಬರಿಂದ ಒಬ್ಬರು ಟಾಸ್ಕ್ ರದ್ದಾಗ್ತಾ ಇರೋದು. ಆದ್ರೆ ಇದರ ಪರಿಣಾಮ ಏನಿರುತ್ತೆ ಗೊತ್ತಾ? ಇಡೀ ಮನೆ ಅನುಭವಿಸ್ಬೇಕಾಗತ್ತೆ. ಇಡೀ ಪ್ರತಿಯೊಬ್ಬರು ಏನ್ ಇವ್ರು ಗೆದ್ದು ಬಿಗಿದ್ರು, ಇಷ್ಟು ಪ್ರಯತ್ನ ಪಟ್ಟಿದ್ರು, ಚಂಡನ್ನ ಮೇಲೆತ್ತಿ ನೀರನ್ನ ಹಾಕಿ ಕಷ್ಟಪಟ್ಟು ಅಲ್ಲಿಂದ ಗೋಲ್ ಮಾಡಿ ಏನ್ ಗೆದ್ದಿದ್ರು, ಅವ್ರಿಗೂ ಇದು ಎಫೆಕ್ಟ್ ಬೀಳುತ್ತೆ. ಇವ್ರು ಒಬ್ರು ಮಾಡೋ ಒಂದು ಹುಚ್ಚಾಟಿಕೆಯಿಂದ ಇಡೀ ಮನೆ ನೋವನ್ನ ಅನುಭವಿಸ್ಬೇಕಾಗತ್ತೆ. ಇವತ್ತು ಪ್ರತಿಯೊಬ್ರು ನಾಮಿನೇಟ್ ಆಗುತ್ತಾರೆ. ಇದರಿಂದ ಯಾರಿಗೆ ಲಾಭ, ಯಾರಿಗ್ ನಷ್ಟ? ಚೈತ್ರ ಈಗ್ಲಾದ್ರೂ ಅರ್ಥ ಮಾಡ್ಕೊಂತಾಳ ಅಥವಾ ಇದೇ ರೀತಿ ತನ್ನ ಹುಚ್ಚುತನದ ಆಟವನ್ನ ಮುಂದುವರಿಸ್ತಾಳ ಗೊತ್ತಿಲ್ಲ. ಏನೇ ಇರ್ಲಿ ವೀಕ್ಷಕರೇ, ಈ ಬಿಗ್ ಬಾಸ್ ಬಗ್ಗೆ ಚೈತ್ರ ಮತ್ತೆ ಈ ಚೈತ್ರ ಆಟ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಆಕೆ ಮಾಡಿದ್ದು ಸರಿನಾ? ಈ ರೀತಿ ಯಾಕೆ ಮಾಡ್ತಾ ಇದ್ದಾಳೆ? ನಿಜಕ್ಕೂ ಚೈತ್ರ ತಲೆಗಿಲೆ ಕಟ್ಟು ಹೋಗಿದ್ಯಾ? ಇದ್ರ ಬಗ್ಗೆ ನೀವೇನ್ ಅಂತೀರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಬಂದ್ರೆ ಫಾಲೋಗಳನ್ನ ಮಾಡಿ. ಇದೇ ರೀತಿ ನಮ್ಮ ಕದಂ ಫಸ್ಟ್ ಅನ್ನ ನೋಡ್ತಾ ಇರಿ. ಅಲ್ಲಿವರೆಗೂ ನಮಸ್ಕಾರ.